ಖಾಸಗಿ ಶಾಲೆಗಳಿಗೆ ಹೋಲಿಸಿದರೆ ಈ ಬಾರಿ ಸರ್ಕಾರಿ ಶಾಲೆಗಳಲ್ಲಿ ಉತ್ತಮ ಫಲಿತಾಂಶ ದೊರೆತಿದ್ದು, ಸರ್ಕಾರಿ ಶಾಲೆಗಳು ಯಾವುದೇ ಖಾಸಗಿ ಶಾಲೆಗಳಿಗಿಂತ ಕಡಿಮೆ ಇಲ್ಲ ಅಂತ ಪಿಡಿಒ ಶಿವಕುಮಾರ್ ತಿಳಿಸಿದ್ದಾರೆ. ಎಚ್ಡಿಕೋಟೆ ತಾಲೂಕಿನ ಬೆಳಗನಹಳ್ಳಿ ಗ್ರಾಮದಲ್ಲಿ ಬೆಂಗಳೂರಿನ ಯುನೈಟೆಡ್ ವೇ ಸಂಸ್ಥೆಯ ವತಿಯಿಂದ ಸುಮಾರು 5 ಲಕ್ಷ ರು ವೆಚ್ಚದಲ್ಲಿ ದುರಸ್ತಿಗೊಂಡ ಅಂಗನವಾಡಿ ಕಟ್ಟಡವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಹಿಂದೆ ಆಗಿರ್ತಕ್ಕಂಥ ಎಸ್ಟಿಮೇಷನ್ ಇವತ್ತಿನ ಅದರಲ್ಲಿ 2.5 ಲಕ್ಷ ರೂಪಾಯಿ ಮಾತ್ರ ಅನುದಾನ ಇದೆ. ಯಾರನ್ನೇ ಕರೆದು ತೋರಿಸಿದ್ರು 4 ಲಕ್ಷ ರೂಪಾಯಿ ಅನುದಾನ ಕೇಳ್ತಾರೆ, ಇಲ್ಲ ಮಿನಿಮಮ್ 3.5 ಲಕ್ಷ ರೂಪಾಯಿ ಅನುದಾನ ಕೇಳ್ತಾರೆ, ಇನ್ನೂ 1 ಲಕ್ಷ ರೂಪಾಯಿ ಹೆಚ್ಚುವರಿ ಅನುದಾನ ಕೇಳ್ತಾರೆ. ಹಾಗಾಗಿ ಆ ಯೋಜನೆಯಲ್ಲಿ ಹಣ ಬಳಸಿದ್ರೆ ಬೇರೆ ಯೋಜನೆಯಲ್ಲಿ ಅದಕ್ಕೆ 1 ಲಕ್ಷ ರೂಪಾಯಿ ಹೆಚ್ಚುವರಿಯಾಗಿ ಹಾಕಕ್ಕಾಗ್ತಿಲ್ಲ. ಈ ಒಂದು ಕಾರಣದಿಂದ ಅದನ್ನ ಬೇರೆ ಯಾರು ಕೂಡ ಕೆಲಸ ಮಾಡಲಿಕ್ಕೆ ಮುಂದೆ ಬರ್ತಾ ಇಲ್ಲ. ಬಟ್ ಮುಂದಿನ ತಿಂಗಳಲ್ಲಿ ಬೇರೆ ಏನಾದ್ರು ಆಲ್ಟರ್ನೇಟಿವ್ ವ್ಯವಸ್ಥೆಯನ್ನ ಮಾಡಿ ಅದನ್ನ ಖಂಡಿತ ಮಾಡ್ಕೊಡ್ತೀವಿ. ಯಾಕಂದ್ರೆ ಅದು ಗ್ರಾಮ ಪಂಚಾಯತಿ ಮೇಲೆ ಇರ್ತಕ್ಕಂಥ ನಿಮ್ಮ ಗ್ರಾಮದಲ್ಲಿ ಒಂದು ಮೇಜರ್ ಆಗಿ ಉಳ್ಕೊಂಡಿರ್ತಕ್ಕಂಥ ಕೆಲಸ. 10ನೇ ತರಗತಿ ಫಲಿತಾಂಶದಲ್ಲಿ ಈ ಬಾರಿ ಎಚ್ಡಿಕೋಟೆ ತಾಲೂಕು ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿದೆ. ಅಲ್ಲದೆ ಸರ್ಕಾರಿ ಶಾಲೆಗಳಲ್ಲಿ ಖಾಸಗಿ ಶಾಲೆಗಳಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಫಲಿತಾಂಶ ಹೊರಹೊಮ್ಮಿರುವುದರಿಂದ ಪೋಷಕರು ಖಾಸಗಿ ಶಾಲೆಗಳ ವ್ಯಾಮೋಹವನ್ನು ಬಿಟ್ಟು ಸರ್ಕಾರಿ ಶಾಲೆಗೆ ತಮ್ಮ ಮಕ್ಕಳನ್ನು ದಾಖಲಿಸಬೇಕು. ಮುಂದಿನ ದಿನಗಳಲ್ಲಿ ಅಂಗನವಾಡಿಗಳಲ್ಲೂ ಸಹ ಎಲ್ಕೆಜಿ ಮತ್ತು ಯುಕೆಜಿ ತರಗತಿಗಳನ್ನು ತೆರೆಯಲು ಸರ್ಕಾರ ತೀರ್ಮಾನಿಸಿದ್ದು, ಮಕ್ಕಳನ್ನು ಅಂಗನವಾಡಿಗೆ ದಾಖಲಿಸುವ ಮೂಲಕ ಸರ್ಕಾರದಿಂದ ದೊರೆಯುವ ಸೌಲಭ್ಯವನ್ನು ಪಡೆದುಕೊಳ್ಳಬೇಕು ಅಂತ ತಿಳಿಸಿದರು. ನಾನು ನೋಡಿದ ಮಟ್ಟಿಗೆ ಕೋಟೆಯಲ್ಲಿ ಅಷ್ಟು ಚೆನ್ನಾಗಿ ಶಿಕ್ಷಣವನ್ನು ಕೊಡ್ತಕ್ಕಂತಹ ಖಾಸಗಿ ಸಂಸ್ಥೆ ಯಾವುದೂ ಇಲ್ಲ ಅಲ್ವಾ. ನೀವೇನೋ ಒಂದಷ್ಟು ಮಕ್ಕಳು ಯೂನಿಫಾರ್ಮು ಮತ್ತೆ ಡ್ರೆಸ್ ಕೋಡ್ ನೋಡ್ಬಿಟ್ಟು ವ್ಯಾನ್ಗೆ ಬಸ್ಗೆ ಕಳಿಸ್ತೀರ. ಬಟ್ ಬನ್ನಿ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ನೋಡಿ, ಈಗ ವಸ್ತುರಳ್ಳಿ ನೋಡಿಯಪ್ಪ, ಕೇಳ್ತಾ ಇದ್ದೀರಾ? ಯಾವ್ದ್ರಲ್ಲಿ ಕಮ್ಮಿ ಇದೆ ಶಾಲೆ? ನವೋದಯ ಸೆಲೆಕ್ಷನ್ ಆಗಿದೆ, ಯಾವ್ದಕ್ಕೆ ಆದರ್ಶಕ್ಕೆ ಸೆಲೆಕ್ಷನ್. ನಮ್ಮ ಶಾಲೆನೂ ಮಾಡ್ತಿಲ್ಲ, ಹತ್ತತ್ರ ಬಂದು ಹೋದ್ರು ಒಂದಿಬ್ರು, ಯಾವ್ದಕ್ಕೆ ಆದರ್ಶಕ್ಕೆ. ಆದ್ರಿಂದ ಮಹಿಳೆಯರು ಜಾಸ್ತಿ ಇದ್ದೀರಾ, ದಯವಿಟ್ಟು ನಿಮ್ಮ ಶಾಲೆ ಅಲ್ವಾ. ನಾವು ಇವತ್ತು ಒಂದು 5 ವರ್ಷ ಇರ್ಬೋದು, ಹೋಗ್ಬೋದು ಅಲ್ವಾ. ನಮ್ಮತನ ಅಂತ ಒಂದಿರುತ್ತೆ. ನಮ್ಮತನ ಅಂದ್ರೇನು? ನಮ್ಮ ಶಾಲೆ. ಎಲ್ಲರೂ ನೀವು ಕೂಡ ಎಲ್ಲ ಇಲ್ಲೇ ಓದಿದ್ರಿ. ದಯವಿಟ್ಟು ಈ ಶಾಲೆಯನ್ನ, ಈ ಅಂಗನವಾಡಿಗಳನ್ನ, ಈ ಸರ್ಕಾರಿ ಸವಲತ್ತುಗಳನ್ನ ಸದುಪಯೋಗ ಬಳಸ್ಕೊಳ್ಳಿ. ಬೆಳಗನಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪಂಚಾಯಿತಿ ವತಿಯಿಂದ ಕೆಲ ಕಾಮಗಾರಿ ಅಪೂರ್ಣಗೊಂಡಿದ್ದು, ಮುಂದಿನ ದಿನಗಳಲ್ಲಿ ಈ ಕಾಮಗಾರಿಗಳನ್ನು ಪೂರ್ಣಗೊಳಿಸಲಾಗುವುದು ಎಂದರು. ಇನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮೇಲ್ವಿಚಾರಕಿ ರಜಿತಾ ಮಾತನಾಡಿ, ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳಿಗೆ ಬೇಕಾಗುವ ಪೌಷ್ಟಿಕ ಆಹಾರ ನೀಡಲಾಗ್ತಾ ಇದೆ. ಅಲ್ಲದೆ ಮಕ್ಕಳು ಯಾವ ರೀತಿ ತಮ್ಮ ದೈನಂದಿನ ಕಾರ್ಯಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ಎಂಬುದರ ಬಗ್ಗೆ ಅರಿವು ಮೂಡಿಸಲಾಗ್ತಾ ಇದೆ. ಸ್ವಯಂ ಪ್ರೇರಿತರಾಗಿ ಹೇಗೆ ಮನುಷ್ಯ ಬದುಕಬೇಕು, ಹಿರಿಯರಿಗೆ ಹೇಗೆ ಗೌರವ ಕೊಡಬೇಕು ಎಂಬಿತ್ಯಾದಿ ಸಾಮಾನ್ಯ ಜ್ಞಾನವನ್ನು ಬಾಲ್ಯದಲ್ಲಿ ಕಲಿಸುವ ಕೇಂದ್ರಗಳಾಗಿ ಅಂಗನವಾಡಿಗಳು ರೂಪುಗೊಳ್ಳುತ್ತಿವೆ. ಆದ್ದರಿಂದ ಪೋಷಕರು ಇಂಗ್ಲಿಷ್ ಭಾಷೆಯ ವ್ಯಾಮೋಹವನ್ನು ಬಿಟ್ಟು ಅಂಗನವಾಡಿಗಳಿಗೆ ತಮ್ಮ ಮಕ್ಕಳನ್ನ ದಾಖಲಿ ಮಾಡಬೇಕು ಅಂತ ಹೇಳಿ ಭಾಷಾ ಜ್ಞಾನವನ್ನು ವೃದ್ಧಿಸಬೇಕು ಅಂತ ಅವರು ತಿಳಿಸಿದರು. ಮಕ್ಕಳ ಜಾಗೃತಿ ಸಂಸ್ಥೆ ದಿವ್ಯಾ, ನವೀನ್, ಪ್ರಕಾಶ್, ಶಿಕ್ಷಕರಾದ ಪ್ರಕಾಶ್, ಸೌಮ್ಯ, ಅಂಗನವಾಡಿ ಕಾರ್ಯಕರ್ತೆಯರಾದ ಪ್ರೇಮ, ಜ್ಯೋತಿ, ಸೀತಾ, ಸಹಾಯಕಿ ಕೆಆರ್ ರಮೇಶ್ರೀ, ಗ್ರಾಮದ ಯಜಮಾನರಾದ ಸೋಮಣ್ಣ, ಸೋಮೇಗೌಡ, ಮುಖಂಡರಾದ ಬೈರೇಗೌಡ, ಈಶ್ವರೇಗೌಡ, ನಾಗರಾಜು, ಮಾಧವ್ ಶೆಟ್ಟಿ, ನಾಗೇಶ್, ಜನಾರ್ದನ್, ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಕೃಷ್ಣ, ಎಸ್ಡಿಎಂಸಿ ಅಧ್ಯಕ್ಷ ಸುರೇಶ್, ಆಶಾ ಕಾರ್ಯಕರ್ತೆ ಜಯಮ್ಮ ಸೇರಿದಂತೆ ಮತ್ತಿತರರು ಈ ವೇಳೆ ಉಪಸ್ಥಿತರಿದ್ದರು. ಒಂದು ಸೂಪರ್ವೈಸರ್ ಮಾಡ್ತಾ ಇದ್ರು, ಅವರನ್ನ ಈ ಕ್ಷಣದಲ್ಲಿ ಅವ್ರನ್ನ ಸ್ಮರಿಸ್ಕೊಳ್ತೀನಿ. ಯಾಕಂದ್ರೆ ಅವ್ರ ಸಂಸ್ಥೆಯಿಂದನೇ ನಮಗೆ ಈ ಅಂಗನವಾಡಿ ಕಟ್ಟಡಗಳು ಇಷ್ಟು ಚೆನ್ನಾಗಿ ಇದಾಗಿರೋದು, ರಿಪೇರಿ ಆಗಿರೋಂಥದ್ದು. ಕೆಲವೊಂದು ಸರ್ ಹೇಳ್ದಂಗೆ ಕೆಲವೊಂದು ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಾಗಿರ್ಬೋದು, ತಾಲೂಕ್ ಪಂಚಾಯತಿ ಮಟ್ಟದಲ್ಲಾಗಿರುವಂಥದ್ದು ಅನುದಾನಗಳು ಕೊರತೆ ಇರುತ್ತೆ, ಬರೋದಿಲ್ಲ. ಅಂದ್ರೆ ಯಾವಾಗ ಬಜೆಟ್ ರಿಲೀಸ್ ಆಗುತ್ತೆ, ಯಾವಾಗ ಇದು ಮಾಡಬೇಕು, ಅದನ್ನ ನೋಡ್ಕೊಂಡು ನಾವು ಕಟ್ಟಡಗಳನ್ನ ನವೀಕರಣ ಮಾಡಬೇಕಾಗಿರುತ್ತೆ. ಅಂಗನವಾಡಿಗಳನ್ನ ನಾವು
ಪ್ರತಿ ವರ್ಷ ಇಷ್ಟು ಅಂಗನವಾಡಿಗಳು ರಿಪೇರಿ ಆಗಬೇಕು ಅಂತ ಕೊಡ್ತಾನೆ ಇರ್ತೀವಿ. ಶೌಚಾಲಯಗಳಾಗಿರ್ಬೋದು, ಕರೆಂಟ್ ಮಕ್ಕಳಿಗೆ ಪಟ್ಟಿ ಕೊಡ್ತಾನೆ ಇರ್ತೀವಿ. ತಾಲೂಕ್ ಪಂಚಾಯತಿಗೆ, ಜಿಲ್ಲಾ ಪಂಚಾಯತಿಗೆ, ಮತ್ತೆ ಸರ್ಕಾರ ಮಟ್ಟಿಗೆ, ಆಮೇಲೆ ಗ್ರಾಮ ಪಂಚಾಯತಿಗಳಿಗೂ ಕೂಡ ನಾವು ಹೇಳ್ತಾನೆ ಇರ್ತೀವಿ. ಆದ್ರೆ ಅನುದಾನದ ಕೊರತೆ, ಯಾಕಂದ್ರೆ ಗ್ರಾಮ ಪಂಚಾಯತಿ ಮಟ್ಟ ಅಂತ ಬಂದಾಗ್ಲಾಗಿರ್ಲಿ, ತಾಲೂಕ್ ಪಂಚಾಯತಿ ಮಟ್ಟದಾಗಿರ್ಲಿ, ಇಲ್ಲ ಜಿಲ್ಲಾ ಪಂಚಾಯತಿ ಮಟ್ಟದಾಗಿರ್ಲಿ, ಅದಕ್ಕೆ ಆದ ಒಂದು ಲಿಮಿಟೇಷನ್ ಇರುತ್ತೆ, ಇಷ್ಟೇ ಬಜೆಟ್ ಇರುತ್ತೆ ಅಂತಂದ್ಬಿಟ್ಟು. ಆದ್ರಿಂದ ಎಷ್ಟಾಗುತ್ತೆ ಅವರು ಅದನ್ನ ಮಾಡ್ಕೊಡ್ತಾ ಇರ್ತಾರೆ. ಅದನ್ನ ನಾವು ನಿಜವಾಗ್ಲೂ ನಾವು ನಮ್ಮ ಅಂಗನವಾಡಿ ನಾವು ಶಿಶು ಅಭಿವೃದ್ಧಿ ಯೋಜನೆಯಲ್ಲಿ ನಾವು ನೆನಪಿಸ್ಕೊಂತೀವಿ, ಅವ್ರನ್ನ ಸ್ಮರಿಸ್ಕೊಳ್ತೀವಿ. ಆದ್ರೂ ಕೂಡ ಎಲ್ಲಾನು ಕರೆಕ್ಟಾಗಿ ನಾವು ಮಾಡ್ಕೊಳಕ್ಕಾಗೋದಿಲ್ಲ. ಆಗ ನಮ್ಗೆ ಸಹಕಾರ ನೀಡುವಂಥದ್ದು ಈ NGO ಸಂಸ್ಥೆಗಳು. ಆದ್ರಿಂದ ಈ NGO ಸಂಸ್ಥೆಯಿಂದ ಹತ್ತತ್ರ 5 ಲಕ್ಷವರೆಗೂ ಖರ್ಚಾಗಿದ್ದು ಈ ಒಂದು ಅಂಗನವಾಡಿ ಕಟ್ಟಡ ನವೀಕರಣ ಆಗೋದಕ್ಕೆ. ಹತ್ತತ್ರ 5 ಲಕ್ಷ ನವೀಕರಣ ಬಿದ್ದಿದೆ. ಅಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಮಾಲಾರ ಮಹದೇವಸ್ವಾಮಿ, ಟಿವಿ ನ್ಯೂಸ್ ಕನ್ನಡ, HD ಕೋಟೆ.